ನಮಸ್ತೆ ಗುರುಜಿ. नमस्ते। ಆಧ್ಯಾತ್ಮ ಅಂದ್ರೆ ಏನು? आचार्य जी ये पूछ रहे कि आध्यात्म का मतलब क्या है? आध्यात्म का जो तात्पर्य है स्वयं को जानने से, आत्मा को, और आत्मा के द्वारा फिर परमात्मा को जानना ही आध्यात्म है। ಆಧ್ಯಾತ್ಮ ಅಂತಂದ್ರೆ ನಮ್ಮನ್ನ ನಾವು ಅರಿತುಕೊಳ್ಳೋದು, ಮತ್ತೆ ನಮ್ಮನ್ನ ನಾವು ಅರಿತುಕೊಂಡಾದ್ಮೇಲೆ ಪರಮಾತ್ಮನ್ನ ಅರಿತುಕೊಳ್ಳೋದಕ್ಕೆ ಆಧ್ಯಾತ್ಮ ಅಂತ ಹೇಳ್ತಾ ಇದ್ದಾರೆ. जब तक आप ईश्वर, जीवात्मा और प्रकृति को नहीं जानते हैं, और तब तक आपकी आध्यात्म की यात्रा पूरी नहीं होती है। ಎಲ್ಲಿವರೆಗೂ ನಾವು ಜೀವಾತ್ಮ, ಪರಮಾತ್ಮ ಮತ್ತೆ ಪ್ರಕೃತಿ ಈ ತ್ರೈತ್ವಾದವನ್ನ ಅರಿಯೋದಿಲ್ವೋ ಅಲ್ಲಿವರೆಗೂ ನಾವು ಆಧ್ಯಾತ್ಮದಲ್ಲಿ ಸಾಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. आध्यात्म की जो यात्रा शुरू होती है वो हमारे मन और बुद्धि से प्रारंभ होकर के आत्मा तक पहुंचती है, और आत्मा जो है वह अपनी चेतना से, जो उसके अंदर खोई हुई शक्ति है, उसके द्वारा वह परमात्मा का साक्षात्कार करती है। ನಮ್ದು ಮನಸ್ಸು ಮತ್ತೆ ಬುದ್ಧಿಯ ಮುಖಾಂತರ ನಾವು ಆತ್ಮವನ್ನು ಅರಿಲಿಕ್ಕೆ ಸಾಧ್ಯ. ಆ ಆತ್ಮದ ಮುಖಾಂತರ ನಮ್ಮ ಒಳಗೆ ಇರೋ ಆ ಶಕ್ತಿಯನ್ನ ಪ್ರಚೋದಿಸಲಿಕ್ಕೆ ಮನಸ್ಸು ಮತ್ತು ಬುದ್ಧಿ ಸಹಾಯ ಮಾಡ್ತದೆ ಅಂತ ಹೇಳ್ತಾ ಇದ್ದಾರೆ. ये मन से लेके बुद्धि तक की जो बुद्धि और आत्मा और प्रकृति और ईश्वर तक की जो यात्रा है उसी को आध्यात्म कहते हैं। ಈ ಮನಸ್ಸು ಬುದ್ಧಿಯ ಪ್ರಕೃತಿ ಮುಖಾಂತರ ಆ ಯಾತ್ರೆ ಏನಿದೆ ಅಲ್ವಾ ಆತ್ಮದವರೆಗೂ, ಅದಕ್ಕೆ ಆಧ್ಯಾತ್ಮ ಅಂತ ಹೇಳ್ತಾ ಇದೆ. ಆಚಾರ್ಯಜಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ತ್ರೈತ್ವಾದವನ್ನ ಮೊದಲು ಕಲಿಬೇಕು. ಜೀವಾತ್ಮ, ಪರಮಾತ್ಮ ಮತ್ತೆ ಪ್ರಕೃತಿ, ಮತ್ತೆ ಜೀವಾತ್ಮ ಮತ್ತೆ ಪ್ರಕೃತಿಯ ಮುಖಾಂತರ ಅಂದ್ರೆ ಮನಸ್ಸು ಮತ್ತು ಬುದ್ಧಿಯ ಮುಖಾಂತರ ಆ ಜೀವಾತ್ಮವನ್ನ ಅರಿಲಿಕ್ಕೆ ಸಾಧ್ಯ, ಆತ್ಮವನ್ನು ಅರಿಲಿಕ್ಕೆ ಸಾಧ್ಯ. ಒಂದ್ಸರಿ ನಾವು ಆತ್ಮವನ್ನು ಅರಿತ ಮೇಲೆ ಆ ಪರಮಾತ್ಮನನ್ನ ಅನುಭವಿಸ್ಲಿಕ್ಕೆ ಸಾಧ್ಯ. ಇದಕ್ಕೆ ಆಧ್ಯಾತ್ಮ ಅಂತ ಹೇಳ್ತಾರೆ ಅಂತ ಗುರುಜಿ ಒಂದು ವಿಚಾರ. ಧನ್ಯವಾದ ಗುರುಜಿ.